ಈಗ ಐಟಿ ಕಂಪನಿಗಳಿಂದ ಸರ್ಕಾರಕ್ಕೆ 14 ಗಂಟೆಗಳ ಕಾಲ ಕೆಲಸ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೇಳಿ ಒಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ. ಈ ಕುರಿತಂತೆ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ಪ್ರಸ್ತಾವನೆ ಬಂದಿದೆ ಅಂತೀರಿ, ಈಗ ಕ್ರಮ ಯಾವಾಗ ಆಗುತ್ತಾ ಅಥವಾ ಯಾವ ರೀತಿಯಾಗಿ ಚಿಂತನೆ ನಡೆದಿದೆ? ಪ್ರಸ್ತಾವನೆ ಇದೆ. ಸಂಬಂಧಪಟ್ಟಿರ್ತಕ್ಕಂಥ ಅವರ ಅಸೋಸಿಯೇಷನ್ ಅಧ್ಯಕ್ಷರನ್ನೆಲ್ಲ ಕರೆಸಿ ಮಾತನಾಡಿದ್ದೀವಿ ಮೊನ್ನೆ. ಅವರು ಭಾಳ ಬೇಡ ಆಗಬಾರ್ದು ಅಂತಕ್ಕಂಥ ಒಂದು ವಾದ, ಒಂದು ಇಂಡಸ್ಟ್ರಿದೊಂದು ಒತ್ತಡ ಇದೆ, ಬೇಕು ಅಂತಕ್ಕಂಥದ್ದು ಒತ್ತಡ ಇದೆ. ಹಂಗಾಗಿ ಈಗ ಪಬ್ಲಿಕ್ ಡೊಮೈನಾಗಿ ಬಂದಿದೆ, ಚರ್ಚೆಗಳು ನಡೀಲಿ. ಈಗ ಅವ್ರ ಮುಖ್ಯಸ್ಥರು ಯಾರಿದ್ದಾರೆ ಅವರು ಸ್ವಲ್ಪ ಅದ್ರ ಬಗ್ಗೆ ಅಭಿಪ್ರಾಯ ಕೊಡಲಿ, ನಾವೆಲ್ಲ ಅಭಿಪ್ರಾಯನ ಸಂಗ್ರಹಣೆ ಮಾಡಿ ಕ್ಯಾಬಿನೆಟ್ ಅಂತ ನಿರ್ಣಯ ತೊಗೊಳುತ್ತೆ. ಕ್ಯಾಬಿನೆಟಲ್ಲಿ ಆಗಬೇಕಾಗಿದೆ ಸದ್ಯಕ್ಕೆ. ಇನ್ನು ಸದ್ಯ ಪಬ್ಲಿಕ್ ಡೊಮೈನಲ್ಲಿದೆ, ಈಗ ಚರ್ಚೆ ಆಗ್ತಾ ಇದೆ. ಈಗ ಸದ್ಯಕ್ಕೆ ಮುಂದೆ ಅಂದರೆ ಯಾವ ಒಂದು ಸರ್ಕಾರದ ಚಿಂತನೆ ನಿಲುವು ಏನಿರ್ಬೋದು ಅಂತ? ಜನರ ನಿಲುವೇ ನಮ್ಮ ನಿಲುವು ಆಗುತ್ತಲ್ಲ, ಜನರ ನಿಲುವು ನೋಡೋಣ ಏನೇನು ಕೊಡಬೇಕಾಗತ್ತೆ ಅಂತಂದ್ರೆ ಕೊಡೋದಕ್ಕೆ ಸರ್ಕಾರ ಅದೇ ಈಗ ವಿಚಾರ ಮಾಡಬೇಕಲ್ಲ, ಎರಡು ಕಡೆ ವಿಚಾರ ಮಾಡಿ ಖಂಡಿತವಾಗ್ಲೂ ಪರ ವಿರೋಧ ಏನಿದೆ ಅಂತ ವಿಚಾರ ಮಾಡಿ ಆಮೇಲೆ ಕ್ರಮ ತಗೊಳ್ಳಿ. ಖಾಸಗಿ ಕಂಪನಿಗಳು ಒತ್ತಡ ಜಾಸ್ತಿ ಇದೆ ಅಂತ ಸರ್ಕಾರದ ಮೇಲೆ, ಹಾಗಾಗಿ ಈ ಪ್ರಶ್ನೆ. ಅದ ಒತ್ತಡ ಇಲ್ಲ, ಅವ್ರದ್ದು ಇದೆ, ಮನವಿ ಇದೆ. ಯಾಕಂದ್ರೆ 12 ಅವರ್ಸ್ ಹೆಂಗಿದೆ, 14 ಅವರ್ಸ್ ಎಕ್ಸ್ಟೆನ್ಷನ್ ಬೇಕು, ನಾಟ್ ಕ್ರಾಸಿಂಗ್ 125 ಅವರ್ಸ್ ಇನ್ ಪರನ್ 3 ಮಂತ್ಸ್ ಅಂತ ಹೇಳೋದಿದೆ. ಸೊ ಖಂಡಿತವಾಗ್ಲೂ ಈಗ ಅವ್ರದ್ದು ಅಭಿಪ್ರಾಯ ಕೂಡ ಬೇಕು, ಸಾಫ್ಟ್ವೇರ್ ಇಂಡಸ್ಟ್ರಿಯವ್ರು ಕೂಡ ಅವ್ರದ್ದು ಅಭಿಪ್ರಾಯ ಬೇಕು, ತಗೊಂಡು ಖಂಡಿತವಾಗಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿ ಬರ್ಬೋದು ಸರ್. ನೋಡ್ಬೇಕೀಗ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ, ತಾವೇನಾದ್ರು ಮಾತಾಡಿ? ಮುಖ್ಯಮಂತ್ರಿ ಹತ್ರ ಮಾತನಾಡಿ ಕ್ಯಾಬಿನೆಟ್ಗೆ ಬರುತ್ತೆ ಮೋಸ್ಟ್ಲಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಸಚಿವ ಸಂತೋಷ್ ಲಾಡ್ ಅವರ ಮಾತು. ಖಾಸಗಿ ಕಂಪನಿಗಳು ಅಂದರೆ ಐಟಿ ಕಂಪನಿಗಳು ಏನಿದೆ ಅವು 14 ಗಂಟೆಗಳ ಕಾಲ ನಿರಂತರವಾಗಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಕೇಳಿದ್ದಾರೆ. ಈ ಸಂಬಂಧಪಟ್ಟಂತೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರವನ್ನು ಮುಂದಿನ ದಿನಗಳಲ್ಲಿ ಏನು ಸಚಿವ ಸಂಪುಟ ಸಭೆಯಲ್ಲಿ ಇಟ್ಟು ಚರ್ಚೆಯನ್ನು ಮಾಡ್ತಾರೆ. ಜೊತೆಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ತರ್ತೇನೆ ಅಂತಕ್ಕಂಥ ಮಾತನಾಡಿರ್ತಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಐಟಿ ಕಂಪನಿಗಳು ಮತ್ತು ಖಾಸಗಿ ಕಂಪನಿಗಳ ಲಾಬಿಗೆ ಸರ್ಕಾರ ಮಣಿಯುತ್ತಾ ಅಥವಾ ಈಗ ಇರುವುದನ್ನೇ ಮುಂದುವರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಐಟಿ ಕಂಪನಿಗಳಿಂದ ಸರ್ಕಾರಕ್ಕೆ 14 ಗಂಟೆಗಳ ಕಾಲ ಕೆಲಸ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೇಳಿ ಒಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ. ಈ ಕುರಿತಂತೆ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ಪ್ರಸ್ತಾವನೆ ಬಂದಿದೆ ಅಂತೀರಿ, ಈಗ ಕ್ರಮ ಯಾವಾಗ ಆಗುತ್ತಾ ಅಥವಾ ಯಾವ ರೀತಿಯಾಗಿ ಚಿಂತನೆ ನಡೆದಿದೆ? ಪ್ರಸ್ತಾವನೆ ಇದೆ. ಸಂಬಂಧಪಟ್ಟಿರ್ತಕ್ಕಂಥ ಅವರ ಅಸೋಸಿಯೇಷನ್ ಅಧ್ಯಕ್ಷರನ್ನೆಲ್ಲ ಕರೆಸಿ ಮಾತನಾಡಿದ್ದೀವಿ ಮೊನ್ನೆ. ಅವರು ಭಾಳ ಬೇಡ ಆಗಬಾರ್ದು ಅಂತಕ್ಕಂಥ ಒಂದು ವಾದ, ಒಂದು ಇಂಡಸ್ಟ್ರಿದೊಂದು ಒತ್ತಡ ಇದೆ, ಬೇಕು ಅಂತಕ್ಕಂಥದ್ದು ಒತ್ತಡ ಇದೆ. ಹಂಗಾಗಿ ಈಗ ಪಬ್ಲಿಕ್ ಡೊಮೈನಾಗಿ ಬಂದಿದೆ, ಚರ್ಚೆಗಳು ನಡೀಲಿ. ಈಗ ಅವ್ರ ಮುಖ್ಯಸ್ಥರು ಯಾರಿದ್ದಾರೆ ಅವರು ಸ್ವಲ್ಪ ಅದ್ರ ಬಗ್ಗೆ ಅಭಿಪ್ರಾಯ ಕೊಡಲಿ, ನಾವೆಲ್ಲ ಅಭಿಪ್ರಾಯನ ಸಂಗ್ರಹಣೆ ಮಾಡಿ ಕ್ಯಾಬಿನೆಟ್ ಅಂತ ನಿರ್ಣಯ ತೊಗೊಳುತ್ತೆ. ಕ್ಯಾಬಿನೆಟಲ್ಲಿ ಆಗಬೇಕಾಗಿದೆ ಸದ್ಯಕ್ಕೆ. ಇನ್ನು ಸದ್ಯ ಪಬ್ಲಿಕ್ ಡೊಮೈನಲ್ಲಿದೆ, ಈಗ ಚರ್ಚೆ ಆಗ್ತಾ ಇದೆ. ಈಗ ಸದ್ಯಕ್ಕೆ ಮುಂದೆ ಅಂದರೆ ಯಾವ ಒಂದು ಸರ್ಕಾರದ ಚಿಂತನೆ ನಿಲುವು ಏನಿರ್ಬೋದು ಅಂತ? ಜನರ ನಿಲುವೇ ನಮ್ಮ ನಿಲುವು ಆಗುತ್ತಲ್ಲ, ಜನರ ನಿಲುವು ನೋಡೋಣ ಏನೇನು ಅಂತ ಕೊಡಬೇಕಾಗತ್ತೆ ಅಂತಂದ್ರೆ ಕೊಡೋದಕ್ಕೆ ಸರ್ಕಾರ ಅದೇ ಈಗ ವಿಚಾರ ಮಾಡಬೇಕಲ್ಲ, ಎರಡು ಕಡೆ ವಿಚಾರ ಮಾಡಿ ಖಂಡಿತವಾಗ್ಲೂ ಪರ ವಿರೋಧ ಏನಿದೆ ಅಂತ ವಿಚಾರ ಮಾಡಿ ಆಮೇಲೆ ಕ್ರಮ ತಗೊಳ್ಳಿ. ಖಾಸಗಿ ಕಂಪನಿಗಳು ಒತ್ತಡ ಜಾಸ್ತಿ ಇದೆ ಅಂತ ಸರ್ಕಾರದ ಮೇಲೆ, ಹಾಗಾಗಿ ಈ ಪ್ರಶ್ನೆ. ಅದ ಒತ್ತಡ ಇಲ್ಲ, ಅವ್ರದ್ದು ಇದೆ, ಮನವಿ ಇದೆ. ಯಾಕಂದ್ರೆ 12 ಅವರ್ಸ್ ಹೆಂಗಿದೆ, 14 ಅವರ್ಸ್ ಎಕ್ಸ್ಟೆನ್ಷನ್ ಬೇಕು, ನಾಟ್ ಕ್ರಾಸಿಂಗ್ 125 ಅವರ್ಸ್ ಇನ್ ಪರನ್ 3 ಮಂತ್ಸ್ ಅಂತ ಹೇಳೋದಿದೆ. ಸೊ ಖಂಡಿತವಾಗ್ಲೂ ಈಗ ಅವ್ರದ್ದು ಅಭಿಪ್ರಾಯ ಕೂಡ ಬೇಕು, ಸಾಫ್ಟ್ವೇರ್ ಇಂಡಸ್ಟ್ರಿಯವ್ರು ಕೂಡ ಅವ್ರದ್ದು ಅಭಿಪ್ರಾಯ ಬೇಕು, ತಗೊಂಡು ಖಂಡಿತವಾಗಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿ ಬರ್ಬೋದು ಸರ್. ನೋಡ್ಬೇಕೀಗ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ, ತಾವೇನಾದ್ರು ಮಾತಾಡಿ? ಮುಖ್ಯಮಂತ್ರಿ ಹತ್ರ ಮಾತನಾಡಿ ಕ್ಯಾಬಿನೆಟ್ಗೆ ಬರುತ್ತೆ ಮೋಸ್ಟ್ಲಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಸಚಿವ ಸಂತೋಷ್ ಲಾಡ್ ಅವರ ಮಾತು. ಖಾಸಗಿ ಕಂಪನಿಗಳು ಅಂದರೆ ಐಟಿ ಕಂಪನಿಗಳು ಏನಿದೆ ಅವು 14 ಗಂಟೆಗಳ ಕಾಲ ನಿರಂತರವಾಗಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಕೇಳಿದ್ದಾರೆ. ಈ ಸಂಬಂಧಪಟ್ಟಂತೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರವನ್ನು ಮುಂದಿನ ದಿನಗಳಲ್ಲಿ ಏನು ಸಚಿವ ಸಂಪುಟ ಸಭೆಯಲ್ಲಿ ಇಟ್ಟು ಚರ್ಚೆಯನ್ನು ಮಾಡ್ತಾರೆ. ಜೊತೆಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ತರ್ತೇನೆ ಅಂತಕ್ಕಂಥ ಮಾತನಾಡಿರ್ತಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಐಟಿ ಕಂಪನಿಗಳು ಮತ್ತು ಖಾಸಗಿ ಕಂಪನಿಗಳ ಲಾಬಿಗೆ ಸರ್ಕಾರ ಮಣಿಯುತ್ತಾ ಅಥವಾ ಈಗ ಇರುವುದನ್ನೇ ಮುಂದುವರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಐಟಿ ಕಂಪನಿಗಳಿಂದ ಸರ್ಕಾರಕ್ಕೆ 14 ಗಂಟೆಗಳ ಕಾಲ ಕೆಲಸ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೇಳಿ ಒಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ. ಈ ಕುರಿತಂತೆ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ಪ್ರಸ್ತಾವನೆ ಬಂದಿದೆ ಅಂತೀರಿ, ಈಗ ಕ್ರಮ ಯಾವಾಗ ಆಗುತ್ತಾ ಅಥವಾ ಯಾವ ರೀತಿಯಾಗಿ ಚಿಂತನೆ ನಡೆದಿದೆ? ಪ್ರಸ್ತಾವನೆ ಇದೆ. ಸಂಬಂಧಪಟ್ಟಿರ್ತಕ್ಕಂಥ ಅವರ ಅಸೋಸಿಯೇಷನ್ ಅಧ್ಯಕ್ಷರನ್ನೆಲ್ಲ ಕರೆಸಿ ಮಾತನಾಡಿದ್ದೀವಿ ಮೊನ್ನೆ. ಅವರು ಭಾಳ ಬೇಡ ಆಗಬಾರ್ದು ಅಂತಕ್ಕಂಥ ಒಂದು ವಾದ, ಒಂದು ಇಂಡಸ್ಟ್ರಿದೊಂದು ಒತ್ತಡ ಇದೆ, ಬೇಕು ಅಂತಕ್ಕಂಥದ್ದು ಒತ್ತಡ ಇದೆ. ಹಂಗಾಗಿ ಈಗ ಪಬ್ಲಿಕ್ ಡೊಮೈನಾಗಿ ಬಂದಿದೆ, ಚರ್ಚೆಗಳು ನಡೀಲಿ. ಈಗ ಅವ್ರ ಮುಖ್ಯಸ್ಥರು ಯಾರಿದ್ದಾರೆ ಅವರು ಸ್ವಲ್ಪ ಅದ್ರ ಬಗ್ಗೆ ಅಭಿಪ್ರಾಯ ಕೊಡಲಿ, ನಾವೆಲ್ಲ ಅಭಿಪ್ರಾಯನ ಸಂಗ್ರಹಣೆ ಮಾಡಿ ಕ್ಯಾಬಿನೆಟ್ ಅಂತ ನಿರ್ಣಯ ತೊಗೊಳುತ್ತೆ. ಕ್ಯಾಬಿನೆಟಲ್ಲಿ ಆಗಬೇಕಾಗಿದೆ ಸದ್ಯಕ್ಕೆ. ಇನ್ನು ಸದ್ಯ ಪಬ್ಲಿಕ್ ಡೊಮೈನಲ್ಲಿದೆ, ಈಗ ಚರ್ಚೆ ಆಗ್ತಾ ಇದೆ. ಈಗ ಸದ್ಯಕ್ಕೆ ಮುಂದೆ ಅಂದರೆ ಯಾವ ಒಂದು ಸರ್ಕಾರದ ಚಿಂತನೆ ನಿಲುವು ಏನಿರ್ಬೋದು ಅಂತ? ಜನರ ನಿಲುವೇ ನಮ್ಮ ನಿಲುವು ಆಗುತ್ತಲ್ಲ, ಜನರ ನಿಲುವು ನೋಡೋಣ ಏನೇನು ಅಂತ ಕೊಡಬೇಕಾಗತ್ತೆ ಅಂತಂದ್ರೆ ಕೊಡೋದಕ್ಕೆ ಸರ್ಕಾರ ಅದೇ ಈಗ ವಿಚಾರ ಮಾಡಬೇಕಲ್ಲ, ಎರಡು ಕಡೆ ವಿಚಾರ ಮಾಡಿ ಖಂಡಿತವಾಗ್ಲೂ ಪರ ವಿರೋಧ ಏನಿದೆ ಅಂತ ವಿಚಾರ ಮಾಡಿ ಆಮೇಲೆ ಕ್ರಮ ತಗೊಳ್ಳಿ. ಖಾಸಗಿ ಕಂಪನಿಗಳು ಒತ್ತಡ ಜಾಸ್ತಿ ಇದೆ ಅಂತ ಸರ್ಕಾರದ ಮೇಲೆ, ಹಾಗಾಗಿ ಈ ಪ್ರಶ್ನೆ. ಅದ ಒತ್ತಡ ಇಲ್ಲ, ಅವ್ರದ್ದು ಇದೆ, ಮನವಿ ಇದೆ. ಯಾಕಂದ್ರೆ
12 ಅವರ್ಸ್ ಹೆಂಗಿದೆ 14 ಅವರ್ಸ್ ಎಕ್ಸ್ಟೆನ್ಷನ್ ಬೇಕು, ನಾಟ್ ಕ್ರಾಸಿಂಗ್ 125 ಅವರ್ಸ್ ಇನ್ ಪರ್ 3 ಮಂತ್ಸ್ ಅಂತ ಹೇಳೋದಿದೆ. ಸೊ ಖಂಡಿತವಾಗ್ಲೂ ಈಗ ಅವ್ರದ್ದು ಅಭಿಪ್ರಾಯ ಕೂಡ ಬೇಕು, ಸಾಫ್ಟ್ವೇರ್ ಇಂಡಸ್ಟ್ರಿಯವ್ರು ಕೂಡ ಅವ್ರದ್ದು ಅಭಿಪ್ರಾಯ ಬೇಕು, ತಗೊಂಡು ಖಂಡಿತವಾಗಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿ ಬರ್ಬೋದು ಸರ್. ನೋಡ್ಬೇಕೀಗ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ತಾವೇನಾದರೂ ಮಾತಾಡಿ. ಮುಖ್ಯಮಂತ್ರಿ ಹತ್ರ ಮಾತನಾಡಿ ಕ್ಯಾಬಿನೆಟ್ಗೆ ಬರುತ್ತೆ ಮೋಸ್ಟ್ಲಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಸಚಿವ ಸಂತೋಷ್ ಲಾಡ್ ಅವರ ಮಾತು. ಖಾಸಗಿ ಕಂಪನಿಗಳು ಅಂದರೆ IT ಕಂಪನಿಗಳು ಏನಿದೆ ಅವು 14 ಗಂಟೆಗಳ ಕಾಲ ನಿರಂತರವಾಗಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಕೇಳಿದ್ದಾರೆ. ಈ ಸಂಬಂಧಪಟ್ಟಂತೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರವನ್ನು ಮುಂದಿನ ದಿನಗಳಲ್ಲಿ ಏನು ಸಚಿವ ಸಂಪುಟ ಸಭೆಯಲ್ಲಿ ಇಟ್ಟು ಚರ್ಚೆಯನ್ನು ಮಾಡ್ತಾರೆ. ಜೊತೆಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ತರ್ತೇನೆ ಅಂತಕ್ಕಂಥ ಮಾತನಾಡಿರ್ತಾರೆ. ನೋಡೋಣ ಮುಂದಿನ ದಿನಗಳಲ್ಲಿ IT ಕಂಪನಿಗಳು ಮತ್ತು ಖಾಸಗಿ ಕಂಪನಿಗಳ ಲಾಬಿಗೆ ಸರ್ಕಾರ ಮಣಿಯುತ್ತಾ ಅಥವಾ ಈಗ ಇರುವುದನ್ನೇ ಮುಂದುವರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸರ್, ಇದು ಸ್ಟುಡಿಯೋ ಇದು. ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.